ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಿದ್ದಾರೆ. ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ. ಡಿಸಿಎಂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಹುಂಡಿಗೆ ಕಾಣಿಕೆಯನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ದೇವರ ದರ್ಶನದ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ. ಹೆಗಡೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಬಳಿಕ ಒಬ್ಬರೇ ಒಳಗಡೆ ಹೋಗಿ ಹೆಗಡೆ ಜೊತೆಗೆ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿರುವಂಥದ್ದು. ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ. ಡಿಸಿಎಂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಹುಂಡಿಗೆ ಕಾಣಿಕೆಯನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೇವರ ದರ್ಶನದ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ. ಅವರು ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತುಗಳ ಕಾಲ ಗೌಪ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಹೆಚ್ಚೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಭಾಗಕ್ಕೆ ಬಹಳಷ್ಟು ಬಾರಿ ಭೇಟಿ ಕೊಡ್ತಾ ಇರೋದು. ಅಲ್ಲಿ ಸಂಘಟನೆ ಜೊತೆಗೆ ಅಲ್ಲಿನ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದು, ಒಂದು ಮೆಸೇಜ್ ಪಾಸ್ ಆಗಬೇಕು. ಹಿಂದುತ್ವ ಅಂತ ಬಂದಾಗ ಬಿಜೆಪಿ ಅಂತ ಬರುತ್ತೆ, ಬಿಜೆಪಿ ಅಂತ ಬಂದಾಗ ಮಂಗಳೂರು ಅಂತ ಬರುತ್ತೆ. ಸೊ ಅದನ್ನು ಅಳಿಸಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವು ಒಂದು ರೀತಿಯಾದಂಥ ಹೊಸ ರಾಜಕೀಯಕ್ಕೆ ಮುನ್ನಡಿ ಬರಿತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರೋದು, ಸುಮಾರು ಹೊತ್ತುಗಳ ಕಾಲ ಗೌಪ್ಯ ಮಾತುಕತೆಯನ್ನು ನಡೆಸಿದ್ದಾರೆ ವೀರೇಂದ್ರ ಹೆಗಡೆ ಅವರ ಜೊತೆಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ನಡೆ ಕೂಡ ಸಹಜವಾಗಿ ರಾಜಕೀಯವಾಗಿ ಸಾಕಷ್ಟು ಲಾಭ ನಷ್ಟದ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ಬರ್ಬಹುದೇನೋ, ಅಥವಾ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಆ ಭಾಗದ ಜನರಿಗೂ ಒಂದು ನಂಬಿಕೆ ಅಥವಾ ಒಲವು ಬರ್ಬಹುದೇನೋ, ಆ ಗಾಳವನ್ನು ಉಪಯೋಗಿಸ್ಕೊಳ್ಳುವಂಥ ನಿಟ್ಟಿನಲ್ಲೇ ಡಿಕೆ ಶಿವಕುಮಾರ್ ಅವರು ಹೆಚ್ಚೆಚ್ಚಾಗಿ ಮಂಗಳೂರು ಭಾಗದ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಏನೋ. ಇದೆಲ್ಲವೂ ಕೂಡ ಓಲೈಕೆ ಅಥವಾ ವೋಟ್ ಬ್ಯಾಂಕ್ ಏನಂತ ಕರೀತಾರೋ ಆ ಪ್ರಯತ್ನದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಈ ಹಿಂದೆಂದಲೂ ಕೂಡ ಧಾರ್ಮಿಕವಾಗಿ ಬಹಳ ನಂಬಿಕೆ ಇರುವಂಥ ಮನುಷ್ಯ. ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಪೂಜೆ ಕಾರ್ಯಗಳಲ್ಲಿ ಭಾಗ್ಯ ಆಗೋದು ಸಾಮಾನ್ಯ. ಆದರೆ ರಾಜಕೀಯ ಸನ್ನಿವೇಶಗಳನ್ನು ನಾವು ನೆನಪಿಸಿಕೊಂಡಾಗ ಡಿಕೆ ಶಿವಕುಮಾರ್ ಅವರ ಈ ರೀತಿಯಾದಂಥ ಭೇಟಿ ಇದೆಯಲ್ಲ, ಇದು ಕೂಡ ರಾಜಕೀಯವಾಗಿ ಯಾವುದಾದ್ರೂ ಲೆಕ್ಕಾಚಾರದ ಹಿನ್ನೆಲೆ ಇರಬಹುದೇನೋ ಅಂತ ಅನ್ಸೋಕೆ ಶುರುವಾಗಿದೆ. ಫೋಟೋಗ್ರಾಫರ್ ಇದೆ. Results of